ಹರಿ ಓಂ ನಮಸ್ತೆ. ನಾನು ನಿಮ್ಮ ಆಶಿಕಾ ಕ್ರಿಸ್ಟಾಸ್ ಚಾನಲ್. ಇವತ್ತು ನವರಾತ್ರಿಯ ನಮಸ್ಯಕ್ಕೆ ಸಾಗರಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಲಾಂಚಲ್ಲಿ ಹೋಗ್ತಾ ಇದ್ದೀವಿ. ಈಗ ನೋಡಿ ಸೇತುವೆ ರೆಡಿ ಆಗ್ತಾ ಇದೆ. ಟಿಕೆಟು ಲಾಂಚ್ ಒಳಗೆ ನಾವು ಹೋಗ್ತಾ ಇದ್ದೀವಿ. ಲಾಂಚ್ನಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ, ಸ್ಥಳೀಯರಿಗೆ ಮೊದಲ ಆದ್ಯತೆ ಅಂತ. ಯಾಕಂದರೆ ಪ್ರವಾಸಿಗರು ಬಂದು ತುಂಬ ನುಗ್ತಾರೆ, ಸ್ಥಳೀಯರಿಗೆ ಅವಕಾಶನೇ ಸಿಕ್ಕಲ್ಲ ಹೇಳ್ಕೊಂಡು ಸ್ಥಳೀಯರಿಗೆ ಮೊದಲ ಆದ್ಯತೆ ಕೊಟ್ಟಿದ್ದಾರೆ. ಪ್ರವಾಸಿಗರು ಈ ಬೋರ್ಡನ್ನು ನೋಡಿ ಸಹಕರಿಸಬೇಕು ಅಂತ ನಾನು ಈ ಮೂಲಕನೂ ಸಹಿತ ಕೇಳಿಕೊಳ್ತೀನಿ. ಹಾಗೆ ನಾವು ಸಾಗರಕ್ಕೆ ಬಂದು ಸಾಗರದಿಂದ ಆಟೋ ಮಾಡಿಸ್ಕೊಂಡು ಸೀದಾ ನಾವು ಸಾಗರದ ನವರಾತ್ರಿ ನಮಸ್ಯಕ್ಕೆ ಬಂದ್ವಿ. ಅಲ್ಲಿ ಎಂಟ್ರೆನ್ಸಲ್ಲೇ ಒಳ್ಳೊಳ್ಳೆ ರೀತಿಯಾಗಿ ಅಲಂಕಾರ ಮಾಡಿದರು. ಯಾವ ರೀತಿಯಾಗಿದೆ ನೋಡಿ ನೀವೇ. ಹಾಗೆ ಮೊದಲಿಗೆ ದನ ಅಥವಾ ಗೋವಿನ ಚಿತ್ರ ಮೊದಲು ಇಟ್ಟಿದ್ದಾರೆ. ಎಂಟ್ರೆನ್ಸಲ್ಲೇ ಗೋವಿದೆ. ಹಾಗೆ ನಂತರ ಅಲ್ಲಿ ಕಾರ್ಯಕರ್ತರ ನೋಂದಣಿ ಅಂತ ಅಲ್ಲಿ ನೋಂದಣಿ ಮಾಡ್ಕೊಳ್ಳೋಕ್ಕೆ ನನ್ನ ಮಾವ ಹಾಗೂ ನನ್ನ ತಮ್ಮ ಇದ್ದರು. ಸೊ ಅವರು ಯಾವುದೇ ರೀತಿಯಾಗಿ ಅಂದರೆ ಯಾವ ರೀತಿ ಅಂದರೆ ಯಾವುದಾದ್ರು ಕೆಲಸ ನಾವು ಮಾಡೋದಾದರೆ ಅಲ್ಲಿ ನೋಂದಣಿ ಮಾಡ್ಕೊಂಡು ಅಲ್ಲಿ ನಾವು ತೊಗೊಂಡು ಹೋಗಬೇಕು. ಹಾಗೆ ನಾವು ತಗೊಂಡು ಸೀದಾ ನಾವು ಒಳಗಡೆ ಬಂದ್ವಿ. ಅಲ್ಲಿ ರಾಜರಾಜೇಶ್ವರಿಯನ್ನು ಕೂರಿಸಿದ್ರು. ಸೊ ಅದನ್ನು ನೋಡಿದ್ವಿ. ನೋಡಿ ಎಷ್ಟು ಚೆಂದ ಅಲಂಕಾರ ಮಾಡಿದ್ದಾರೆ ಅಂತ. ಕಾರ್ಯಕರ್ತರಾಗಿ ನಾವು ಎಲ್ಲ ರೀತಿಯಾಗೂ ಸಹಿತ ಮಾಡ್ಬೋದು. ಸೇವೆ, ಪಾನೀಯಕ್ಕೆ, ಬಡಿಸೋದಕ್ಕೆ, ಪ್ರತಿಯೊಂದು ತುಂಬ ರೀತಿಯ ಕೆಲಸಗಳಿರುತ್ತೆ. ಇದು ನೋಡಿ, ಇದು ಗುರುಗಳು ದೇವಿಗೆ ಪೂಜೆ ಮಾಡುವಂತಹ ಒಂದು ಫೋಟೋ ಅಂತಲೇ ಹೇಳ್ಬೋದು. ಅಂದರೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಫೋಟೋ ಹೊಡ್ಕೊಂಡೆ ತುಂಬ ದೂರದಲ್ಲಿ. ಹಾಗೆ ನಾವು ತುಂಬ ಜನ, ನಮ್ಮೂರಲ್ಲಿ 8 ಜನ ಹೋಗಿದ್ವಿ ನಾವೆಲ್ಲ ಒಟ್ಟಾಗಿ. ನಾನು, ನನ್ನ ಅಕ್ಕ, ನನ್ನ ಗೆಳತಿ, ನನ್ನ ಇನ್ನೊಂದು ಅಕ್ಕ ಎಲ್ಲರೂ ಹೋಗಿದ್ವಿ. ಎಲ್ಲರದ್ದು ಫೋಟೋಸ್ ಹಾಕಿದ್ದೀನಿ. ಸೊ ಅಲ್ಲಿ ತುಂಬ ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂದರೆ ತುಂಬ ಜನ ಇದ್ದರು. ಹಾಗೆ ನಾವು ಯಾವಾಗಲೂ ಮೊಬೈಲ್ ಹಿಡ್ಕೊಂಡಿರೋದು, ನಾನು ಮೊದಲಿಂದನೂ ಹೇಳ್ತಾ ಬಂದೆ, ಮೊಬೈಲ್ ಹಿಡ್ಕೊಂಡಿರೋದು ತೀರಾ ಜಾಗಗಳ ಮೇಲೆ ಡಿಪೆಂಡ್ ಅಲ್ವಾ. ನೋಡಿ, ಹಾಗೆ ಕುಂಕುಮಾರ್ಚನೆ ಸಹಿತ ನಾವು ಕೂತ್ಕೊಂಡ್ವಿ. ಸೊ ಒಂದು ಕಡೆ ನಮಗೆ ಕುಂಕುಮ ಕೊಟ್ಟಿದ್ದಾರೆ ಅವರು, ಅಕ್ಷತೆ ಎಲ್ಲದನ್ನೂ ಕೊಟ್ಟಿದ್ದಾರೆ. ಕುಂಕುಮಾರ್ಚನೆ ಮಾಡೋಕ್ಕೆ ರೆಡಿ ಮಾಡಿಕೊಟ್ಟಿದ್ರು. ಸೊ ನಾವೆಲ್ಲ ಎಲ್ಲರೂ ಕುಂಕುಮಾರ್ಚನೆ ಮಾಡಿ ರೆಡಿಯಾಗಿರುವಂಥದ್ದು. ನಾವು ಊಟ ಎಲ್ಲ ಮಾಡ್ಕೊಬಂದು ಮತ್ತೆ ನಾವು ರಾಜರಾಜೇಶ್ವರಿ ಇದ್ದಲ್ಲೇ ಬಂದ್ವಿ. ಸೊ ಅಲ್ಲಿ ನೋಡಿ ಕಾರ್ಯಕರ್ತರೆಲ್ಲ ಎಷ್ಟೆಲ್ಲ ಕೆಲಸ ಮಾಡ್ತಿದ್ದಾರೆ. ಕೆಲವರು ಹೂವನ್ನ ಬಿಡಿಸಿ ಇಡ್ತಿದ್ದಾರೆ. ಇನ್ನು ಕೆಲವರು ನೋಡಿ ಕುಂಕುಮಾರ್ಚನೆ ಮಾಡಿರುವಂತಹ ಪ್ರಸಾದ ರೂಪದ ಕುಂಕುಮಾರ್ಚನೆಯನ್ನೆಲ್ಲ ಪ್ಯಾಕ್ ಮಾಡ್ತಿದ್ದಾರೆ. ತುಂಬ ಜನ ಕಾರ್ಯಕರ್ತರಿದ್ದಾರೆ. ಯಾರು ಸಹಿತ ದುಡ್ಡಿಗೋಸ್ಕರ ಮಾಡ್ತಿರೋಂಥದ್ದು, ಎಲ್ಲರೂ ಸೇವೆ ಲೆಕ್ಕದಲ್ಲಿ ಸೇವೆ ಮಾಡ್ತಾಯಿದ್ದಾರೆ. ರಾಜರಾಜೇಶ್ವರನ ಎಷ್ಟು ನೋಡಿದ್ರು ಸಹಿತ ತೃಪ್ತಿ ಆಗಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು. ಹಾಗೆ ಸಂಜೆ ಸಮಯದಲ್ಲಿ ದುರ್ಗಾದೀಪ ನಮಸ್ಕಾರ ಸಹಿತ ಸಿದ್ಧತೆ ನಡೆದಿತ್ತು. ಸದಸ್ಯ ಮಾಡಿದ್ದೀನಿ ನೋಡಿ, ಯಾವ ರೀತಿಯಾಗಿ ಹಣತೆಗೆ ಬತ್ತಿಯನ್ನು ಹಾಕಿ ಎಣ್ಣೆ ಹಾಕಿ ಅಲಂಕಾರ ಮಾಡಿದ್ದಾರೆ. ಹಾಗೆ ರಂಗೋಲಿಯನ್ನು ಹಾಕಿ, ಚಕ್ರ ಬರೆದು ರಂಗೋಲಿನ ಹಾಕಿ ಯಾವ ರೀತಿಯಾಗಿ ಹೂವಿನ ಅಲಂಕಾರದ ಮೂಲಕ ಹಾಗೂ ಹಣತೆಯ ಮೂಲಕ ಮಾಡಿದ್ದಾರೆ. ಹಾಗೆ ನಾವು ತಕ್ಷಣವೇ ಅದೆಲ್ಲ ಮುಗಿಸ್ಕೊಂಡು ಕಾಫಿ ಕುಡ್ಕೊಂಡು ಪೇಟೆಗೆ ಬಂದ್ವಿ. ಪೇಟೆಗೆ ಒಂದು ಸ್ವಲ್ಪ ಶಾಪಿಂಗ್ ಇತ್ತು, ಅದಕ್ಕೋಸ್ಕರ ಎಲ್ಲರೂ ಪೇಟೆಗೆ ಬರ್ತಾಯಿದ್ದೀವಿ. ಅಲ್ಲಿ ಒಂದು ಫ್ಯಾನ್ಸಿ ಸ್ಟೋರಿಗೆ ಬಂದ್ವಿ. ವಿವಿಧ ರೀತಿಯ ಸರಗಳು, ಹಾಗೆ ಹೊಲಿಗೆಗೆ ಬೇಕಾಗಿರುವಂತಹ ಸ್ಟೋನ್ಸು, ಲೇಸು ಎಲ್ಲ ಇತ್ತು. ಸೊ ಅದನ್ನೆಲ್ಲ ಸಹಿತ ಪರ್ಚೇಸ್ ಮಾಡಿದ್ವಿ. ಎಲ್ಲ ಪರ್ಚೇಸ್ ಮಾಡ್ಕೊಂಡು ವಾಪಸ್ ಹೊರಟ್ವಿ. ನವರಾತ್ರಿ ನಮಸ್ಯ ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀವಿ. ಸೊ ಎಲ್ಲರೂ ಸಹಿತ ವಿಡಿಯೋ ನೋಡಿದ್ದೀರಾ, ತುಂಬ ಧನ್ಯವಾದಗಳು. ಹೀಗೆ ಎಲ್ಲರೂ ವಿಡಿಯೋಗಳನ್ನು ನೋಡಿ
ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಧನ್ಯವಾದಗಳು.